ಮಿನಿಮಮ್ ಸೌಂಡ್ ಇದೆ ಮೌಸ್ದು. ಸ್ಕ್ರಾಲ್ ಬಟನ್. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತೇ ಇರುತ್ತೆ, ಲ್ಯಾಪ್ಟಾಪ್ನ ನಾವು ಜಾಸ್ತಿ ಹೊತ್ತು ಯೂಸ್ ಮಾಡ್ತಾ ಇದ್ರೆ ನಮ್ಗೆ ಕೀಬೋರ್ಡ್ ಆಗಿರ್ಬೋದು, ಲ್ಯಾಪ್ಟಾಪ್ನ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಪ್ಯಾಡ್ ಆಗಿರ್ಬೋದು ಸಖತ್ತು ಅನ್ಕಂಫರ್ಟಬಲ್ ಆಗುತ್ತೆ ಯೂಸ್ ಮಾಡೋದಕ್ಕೆ. ಅದರಲ್ಲೂ ನಾನು ಎಡಿಟಿಂಗ್ ಮಾಡೋವಾಗ ನಾನು ಲ್ಯಾಪ್ಟಾಪ್ನ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ತಾ ಇರ್ತೀನಿ. ಹಾಗಂತೂ ನನಗೆ ಯಾವಾಗ ಎಡಿಟಿಂಗ್ ಆಗೋಗುತ್ತಾ ಅಂತ ಅನಿಸುತ್ತೆ. ಸೊ ಅಷ್ಟು ಕಷ್ಟ ಆಗುತ್ತೆ, ಅಷ್ಟು ಅನ್ಕಂಫರ್ಟಬಲ್ ಇರುತ್ತೆ ನನಗೆ ಆ ಕೀಬೋರ್ಡ್ಸ್ನ ಯೂಸ್ ಮಾಡೋದಕ್ಕೆ. ಸೊ ತುಂಬ ದಿನದಿಂದ ನಾನು ಅಂದ್ಕೊಳ್ತಿದ್ದೆ ಒಂದು ವೈರ್ಲೆಸ್ ಕೀಬೋರ್ಡ್ ಆ್ಯಂಡ್ ಮೌಸ್ನ ಪರ್ಚೇಸ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ನಾನು ಈ ಫೋಟ್ರಾನಿಕ್ಸ್ ಕಡೆಯಿಂದ ಈ ವೈರ್ಲೆಸ್ ಕೀಬೋರ್ಡ್ನ ನಾನು ಆ್ಯಂಡ್ ಮೌಸ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಹೇಗಿದೆ ಪ್ರಾಡಕ್ಟ್, ರಿಯಲಿ ವರ್ತಾ, ಪ್ರೈಸ್ ಎಷ್ಟಿದೆ ಆ್ಯಂಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇನ್ನೇಂತಕ್ಕೆ ವೆಯ್ಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ಫೋಟ್ರಾನಿಕ್ಸ್ ಕೀಬೋರ್ಡ್ ಆ್ಯಂಡ್ ಮೌಸ್ನ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಏನಂದರೆ ನೋಡೋದಕ್ಕೆ ಸಖತ್ತು ಕಾಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ರಿವ್ಯೂ ನೋಡಿದೆ. ಸೊ ಅದರಿಂದ ನಾನು ಈ ಫೋಟ್ರಾನಿಕ್ಸ್ ಅನ್ಬಾಕ್ಸ್ ಮಾಡಿ ನಿಮಗೆ ರಿವ್ಯೂ ಕೊಡೋಣ ಅಂತ ಡಿಸೈಡ್ ಮಾಡಿ ಇವತ್ತು ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬಾಕ್ಸ್ ಮೇಲೆ ನಮಗೆ ಕೀ ಟು ಕಾಂಬೋ ಮಲ್ಟಿಮೀಡಿಯಾ ವೈರ್ಲೆಸ್ ಕೀಬೋರ್ಡ್ ಆ್ಯಂಡ್ ಮೌಸ್ ಇದೆ ಆ್ಯಂಡ್ ಕೆಲವೊಂದು ಫೀಚರ್ಸ್ನ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಮಗೆ ಸ್ಟೇಬಲ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ಇದೆ, ಅಲ್ಟ್ರಾ ಸ್ಮೂತ್ ಚಾಕ್ಲೇಟ್ ಕೀ ಕ್ಯಾಪ್ಸ್ ಕೊಟ್ಟಿದ್ದಾರೆ, ಕ್ವಿಕ್ ಮಲ್ಟಿಮೀಡಿಯಾ ಬಟನ್ಸ್ ಇದೆ ಆ್ಯಂಡ್ ಸೈಲೆಂಟ್ ಬಟನ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ಲಿ ನಮಗೆ ಮೋರ್ ದೆನ್ 1 crore ಕೀ ಪ್ರೆಸಸ್ನ ನಾವು ಮಾಡ್ಬೋದಂತೆ. ಮೋರ್ ದೆನ್ 1 crore ಕೀ ಪ್ರೆಸಸ್ ಆ್ಯಂಡ್ ಮೋರ್ ದೆನ್ 30 lakhs ಮೌಸ್ ಕ್ಲಿಕ್ಸ್ನ ನಾವು ಮಾಡ್ಬೋದು. ಸೊ ಅಷ್ಟು ಸರಿ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬಂದಿದ್ದಾರೆ. ಆ್ಯಂಡ್ ಪ್ರೈಸಿಂಗ್ ಡೀಟೇಲ್ಸಿಗೆ ಬಂದರೆ ಇದು ನನಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದ ಪ್ರೈಸ್ ಬಂದು 999 rupees, ಬಟ್ ಬಾಕ್ಸ್ ಪ್ರೈಸ್ ಬಂದು ನಮಗೆ 1500 rupees ಇದೆ. ಸೊ ಆಲ್ಮೋಸ್ಟ್ 500 rupees ಕಡಿಮೆ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ವಾವ್, ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಸೊ ನೀವೇ ನೋಡ್ಬೋದು, ಸಖತ್ತು ಕ್ಲಾಸಿ ಆಗಿದೆ ಆ್ಯಂಡ್ ಸಖತ್ ಪ್ರೀಮಿಯಂ ಲುಕ್ ಕೊಡ್ತಿದೆ. ಸೊ ಇನ್ನೇನೇನಿದೆ ಬಾಕ್ಸಲ್ಲಿ ನೋಡೋಣ. ಮೌಸ್, ಯೂಸರ್ ಮ್ಯಾನ್ಯುಯಲ್. ಸೊ ಈ ಕೀಬೋರ್ಡ್ ಆ್ಯಂಡ್ ಮೌಸ್ಗೆ ನಮಗೆ 2 ಬ್ಯಾಟ್ರೀಸ್ ಬೇಕಾಗುತ್ತೆ, ಬಟ್ ಬಾಕ್ಸಲ್ಲಿ ನಮ್ಗೆ ಇನ್ನೇನು ಬ್ಯಾಟ್ರೀಸ್ ಏನೋ ಅವ್ರು ಕೊಟ್ಟಿಲ್ಲ. ಬ್ಯಾಟ್ರೀಸ್ ಎಲ್ಲ ಕೊಟ್ಟಿದ್ದಿದ್ರೆ ಸಖತ್ತು ಕಾಸ್ಟ್ ಎಫೆಕ್ಟಿವ್ ಆಗ್ತಾ ಇತ್ತು. ಬಟ್ ಈಗ ನಾನು ಪರ್ಚೇಸ್ ಮಾಡಿ ಬ್ಯಾಟ್ರೀಸ್ನ ಇದಕ್ಕೆ ಪ್ಲೇಸ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಮಗೆ ಈ ಕೀಬೋರ್ಡಲ್ಲಿ ನಮಗೆ 2 ವೇರಿಯಂಟ್ಸ್ ಅವೈಲೇಬಲ್ ಇದೆ. ಒಂದು ವೇರಿಯಂಟ್ ಬಂದು ವೈಟ್ ಆ್ಯಂಡ್ ಬ್ಲೂ ಈ ಕಾಂಬಿನೇಷನ್, ನೆಕ್ಸ್ಟ್ ವೇರಿಯಂಟ್ ಬಂದು ನಮಗಿರೋದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್. ನನಗೆ ಸಖತ್ತು ಅಟ್ರಾಕ್ಟಿವ್ ಅನಿಸ್ತು, ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬನ್ನಿ ಈಗ ಈ ಪ್ರಾಡಕ್ಟ್ನ ಓರ್ವ್ಯೂ ನೋಡೋಣ, ಹೇಗಿದೆ ಪ್ರಾಡಕ್ಟ್, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡೋಣ. ಈಗ ಈ ಕೀಬೋರ್ಡ್ನ ಓರ್ವ್ಯೂಗೆ ಬಂದರೆ ನಮ್ಮ ಮೇಲೆ ಫೋಟ್ರಾನಿಕ್ಸ್ ಇನೋವೇಟಿವ್ ಡಿಜಿಟಲ್ ಪೋರ್ಟೇಬಲ್ ಅಂತ ಬ್ರ್ಯಾಂಡಿಂಗ್ನ ನೋಡ್ಬೋದು. ಸೊ ಕೀಬೋರ್ಡ್ನ ಕೀಸ್ ಅಂತೂ ಸಖತ್ತು ಸಾಫ್ಟ್ ಆಗಿದೆ ಆ್ಯಂಡ್ ಕೀಬೋರ್ಡ್ ನೋಡೋದಕ್ಕೆ ಸಖತ್ತು ಕಾಂಪ್ಯಾಕ್ಟ್ ಆಗಿದೆ. ಪ್ರೀಮಿಯಂ ಪ್ಲಾಸ್ಟಿಕ್ನೇ ಯೂಸ್ ಮಾಡಿದ್ದಾರೆ, ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಆ್ಯಂಡ್ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಆ್ಯಂಡ್ ನಮಗಿಲ್ಲಿ ನ್ಯೂಮರಿಕ್ ಕ್ಯಾಪ್ಸ್ ಲಾಕ್ ಇಂಡಿಕೇಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಇಲ್ಲಿ ಬ್ಯಾಟ್ರಿ ಎಷ್ಟಿದೆ, ಇಫ್ ಅಟ್ ಆಲ್ ಬ್ಯಾಟ್ರಿ ಏನಾದರೂ ಕಮ್ಮಿ ಇದ್ದರೆ ನಮಗೆ ಇಲ್ಲಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ, ಬ್ಯಾಟ್ರಿ ಇಂಡಿಕೇಟರ್. ಸೊ ಬ್ಯಾಕ್ ಸೈಡ್ ನಮಗೆ ಬ್ಯಾಟ್ರಿ ಪ್ಲೇಸ್ ಮಾಡೋದಕ್ಕೆ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ನಮಗೆ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಸೆಟ್ ಮಾಡ್ಕೊಳಕ್ಕೆ ಜಸ್ಟ್ ನಾವು ಈ ಕ್ಲಿಪ್ನ ಈ ಥರ ಪುಲ್ ಮಾಡಿದ್ರೆ ಸಾಕು ಮೇಲೆಗೆ. ಸೊ ನಮಗೆ ಆ್ಯಂಗಲ್ ಯಾವ ಆ್ಯಂಗಲ್ ಬೇಕೋ ಅದರಲ್ಲಿ ಈಸಿಯಾಗಿ ನಾವು ಈ ಕೀಬೋರ್ಡ್ನ ಸೆಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಮೌಸಿಗೆ ಬರೋಣ. ಮೌಸ್ನ ಕ್ವಾಲಿಟಿ ಕೂಡ ಅಷ್ಟೇ, ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಸಖತ್ತು ಕ್ಲಾಸಿ ಆ್ಯಂಡ್ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ಮೌಸ್ ನಮ್ಗೆ ಆ್ಯಂಡ್ ಸ್ಕ್ರಾಲ್ ಬಟನ್ ಎಸ್ಪೆಷಲಿ ಸಖತ್ತು ಡಿಫ್ರೆಂಟ್ ಆಗಿದೆ, ನಾವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸ್ಕ್ರಾಲ್ ಬಟನ್ ಸಖತ್ತು ಡಿಫ್ರೆಂಟ್ ಆಗಿದೆ. ಸೊ ಬ್ಯಾಕ್ ಸೈಡ್ ನಮ್ಗೆ ಇಲ್ಲಿ ಕೂಡ ಇದಕ್ಕೆ ಕೂಡ ಒಂದು ಬ್ಯಾಟ್ರಿ ಬೇಕಾಗುತ್ತೆ ಆ್ಯಂಡ್ ನಮ್ಗೆ ಇಲ್ಲಿ ರಿಸೀವರ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಸೀವರಿಂದ ನಾವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ರೆ ಸಾಕು, ಬೋತ್ ಕೀಬೋರ್ಡ್ ಆ್ಯಂಡ್ ಮೌಸ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಯೂಶಲಿ ನಾವು ಯಾವುದಾದ್ರೂ ಎಕ್ಸ್ಟರ್ನಲ್ ಕೀಬೋರ್ಡ್ ಅಥವಾ ಮೌಸ್ನ ಪರ್ಚೇಸ್ ಮಾಡಬೇಕಾದ್ರೆ ಆ ಮೌಸ್ ಆ್ಯಂಡ್ ಕೀಬೋರ್ಡ್ ಜಾಸ್ತಿ ಸೌಂಡ್ ಮಾಡಬಾರ್ದು. ಸೊ ನಾವು ಯೂಶಲಿ ಕಡಿಮೆ ಸೌಂಡ್ ಮಾಡುವ ಈ ಕೀಬೋರ್ಡ್ ಆ್ಯಂಡ್ ಮೌಸ್ನ ಪರ್ಚೇಸ್ ಮಾಡಬೇಕು. ಸೊ ಈ ಸೌಂಡ್ ಚೆಕ್ ಮಾಡೋಣ. ಈಗ ಸೌಂಡ್ ಎಷ್ಟು ಮಾಡುತ್ತೆ ಅನ್ನೋದನ್ನು ನೋಡೋಣ. ಜಸ್ಟ್ ಈ ಥರ ನಾವು ಕೀಬೋರ್ಡ್ಸ್ನ ಪ್ರೆಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಜಾಸ್ತಿ ಸೌಂಡ್ ಮಾಡುತ್ತಾ ಕಡಿಮೆ ಸೌಂಡ್ ಮಾಡುತ್ತಾ ಅಂತ. ಸೊ ಈಗ ಚೆಕ್ ಮಾಡೋಣ, ಬನ್ನಿ ಸೌಂಡ್ ಟೆಸ್ಟ್ ಮಾಡೋಣ. ಸೊ ಇದು ಮಿನಿಮಮ್ ಸೌಂಡೇ ಬರ್ತಿದೆ. ಸೊ ನೀವೇ ನೋಡ್ಬೋದು, ಮಿನಿಮಮ್ ಸೌಂಡ್ ಬರ್ತಿದೆ. ಇದು ಚಾಕ್ಲೇಟ್ ಕೀಸ್ ಇರೋದ್ರಿಂದ ನಮಗೆ ಕೀಸ್ ಎಲ್ಲ ಸಖತ್ತು ಸಾಫ್ಟ್ ಆಗಿದೆ. ಸೊ ಟೈಪ್ ಮಾಡೋವಾಗಲೂ ನಮ್ಮ ಫಿಂಗರ್ಸ್ಗೆ ಏನು ಅಷ್ಟೊಂದು ಸ್ಟ್ರೆಸ್ ಏನೂ ಆಗ್ತಾ ಇಲ್ಲ. ಆ್ಯಂಡ್ ಈ ಕೀ ಸೈಜ್ ಕೂಡ ಕರೆಕ್ಟಾಗಿ ಇರೋದ್ರಿಂದ ಏನಾಗ್ತಿದೆ, ಡಬಲ್ ಕೀ ಯಾವುದು ಒಂದೇ ಸರಿ ಪ್ರೆಸ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಈ ಕೀಬೋರ್ಡ್ ಆ್ಯಂಡ್ ಮಿನಿಮಮ್ ಸೌಂಡ್ ಇದೆ. ಸೊ ಈಗ ಮೌಸ್ ಚೆಕ್ ಮಾಡೋಣ.
ಸ್ಕ್ರಾಲ್ ಮಾಡೋವಾಗಲೂ ಸೌಂಡ್ ಏನು ಬರ್ತಿಲ್ಲ, ತುಂಬಾ ಮಿನಿಮಮ್ ಸೌಂಡ್ ಇದೆ ಮೌಸ್ದು. ಸೊ ಈಗ ಕ್ಲಿಕ್ ಮಾಡಿ ನೋಡೋಣ. ಸೊ ಕ್ಲಿಕ್ದು ಅಷ್ಟೇ ತುಂಬಾ ಮಿನಿಮಮ್ ಸೌಂಡ್ ಇದೆ ಮೌಸ್ದು. ಸ್ಕ್ರಾಲ್ ಬಟನ್ ಅಂತೂ ಸಖತ್ತು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ, ಬಟ್ ತುಂಬಾ ಚೆನ್ನಾಗಿದೆ, ಸೌಂಡ್ ಏನು ಬರ್ತಿಲ್ಲ. ಸೊ ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನೈಟ್ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಒಬ್ಬೊಬ್ರು ಮಲಗಿರ್ತಾರೆ. ಸೊ ಅವರು ಡಿಸ್ಟರ್ಬ್ ಮಾಡೋ ಬದಲು ಈ ಥರ ತುಂಬಾ ಕಡಿಮೆ ಸೌಂಡ್ ಮಾಡುವ ಕೀಬೋರ್ಡ್ ಆ್ಯಂಡ್ ಮೌಸ್ನ ಪರ್ಚೇಸ್ ಮಾಡಿದ್ರೆ ಬೆಟರ್, ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ಆ್ಯಂಡ್ ಬೇರೆಯವ್ರು ಡಿಸ್ಟರ್ಬ್ ಕೂಡ ಆಗಲ್ಲ. ಈ ಕೀಬೋರ್ಡ್ ಆ್ಯಂಡ್ ಮೌಸ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ 2.4 GHz ವೈರ್ಲೆಸ್ ಕನೆಕ್ಟಿವಿಟಿ ಕೊಟ್ಟಿರೋದ್ರಿಂದ ಅಪ್ ಟು 30 ಫೀಟ್ವರೆಗೂ ನೀವು ನಿಮ್ಮ ರಿಸೀವರಿಂದ ದೂರ ಇದ್ದರೂ ಕೂಡ ಈ ಮೌಸ್ ಆ್ಯಂಡ್ ಕೀಬೋರ್ಡ್ನ ಈಸಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ನನ್ನ ಪ್ರಕಾರ ನನ್ನ ಸಜೆಷನ್ ಏನು ಅಂದರೆ, ನೀವೇನಾದರೂ ಇದು ಗೇಮಿಂಗ್ಗೆ ಯೂಸ್ ಮಾಡ್ತೀನಿ ಅಂದರೆ, ಗೇಮಿಂಗ್ ಪರ್ಪಸ್ಗೆ ಈ ಕೀಬೋರ್ಡ್ ಆ್ಯಂಡ್ ಮೌಸ್ನ ಯೂಸ್ ಮಾಡ್ತೀನಿ ಅಂದರೆ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಇದು ಯೂಸ್ ಮಾಡುವಾಗ ನಾವು ಒಂದು ಸ್ವಲ್ಪ ಲೇಟೆನ್ಸಿನ ನೋಡ್ಬೋದು. ಆ್ಯಂಡ್ ನಾರ್ಮಲ್ ಯೂಸೇಜ್ಗೆ ಈ ಕೀಬೋರ್ಡ್ ಆ್ಯಂಡ್ ಮೌಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅದಲ್ಲದೆ ಇದರಲ್ಲಿ ನಮಗೆ ಇಂಟೆಲಿಜೆಂಟ್ ಎನರ್ಜಿ ಸೇವಿಂಗ್ ಡಿಸೈನ್ ಕೂಡ ಇದೆ. ನೀವೇನಾದರೂ ಅಪ್ ಟು 3 ಮಿನಿಟ್ಸ್ವರೆಗೂ ಈ ಕೀಬೋರ್ಡ್ ಆ್ಯಂಡ್ ಮೌಸ್ನ ಯೂಸ್ ಮಾಡಿಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಸ್ಲೀಪ್ ಮೋಡ್ಗೆ ಹೋಗುತ್ತೆ, ಆಗ ನಮ್ಮ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಈ ಕೀಬೋರ್ಡ್ ಆ್ಯಂಡ್ ಮೌಸ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡೋದು ತುಂಬಾ ಈಸಿ. ನಮಗೆ ಮೌಸಲ್ಲಿ ರಿಸೀವರ್ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಲ್ಯಾಪ್ಟಾಪ್ನ USB-ಗೆ ಕನೆಕ್ಟ್ ಮಾಡಬೇಕು. ನಮಗೆ ಸೌಂಡ್ ಬರುತ್ತೆ, ಸೊ ಕನೆಕ್ಟ್ ಆದಂಗೆ ಬರುತ್ತಲ್ಲಿ. ಸೊ ಈಗ ನಾವು ಚೆಕ್ ಮಾಡ್ಬೋದು. ಸೊ ಈಗ ನಾನು ಈ ಮೌಸ್ ಕರ್ಸರಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಈಗ ಕರ್ಸರ್ ರೊಟೇಟ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಅಲ್ಲಿ ಟೈಪ್ ಆಗ್ತಾ ಇದೆ. ಈ ಕೀಬೋರ್ಡ್ನ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಾವು ಕಂಪ್ಲೀಟ್ ಮಲ್ಟಿಮೀಡಿಯಾನ ಇದರಿಂದನೇ ಕಂಟ್ರೋಲ್ ಮಾಡ್ಬೋದು, ಈ ಕೀಬೋರ್ಡಿಂದನೇ ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂದರೆ ಫಂಕ್ಷನ್ ಬಟನ್ನ ಯೂಸ್ ಮಾಡಿಕೊಂಡು, ಸೊ ಈಗ ನಾವು ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಈಗ ನೋಡ್ರಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ವಾಲ್ಯೂಮ್ನ ಹಾಗೆ ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಾವು ಈ ವಿಡಿಯೋನ ಪಾಸ್ ಕೂಡ ಮಾಡ್ಬೋದು. ಸೊ ಈ ಥರ ನಾವು ಈ ಕೀಬೋರ್ಡಿಂದನೇ ಕಂಪ್ಲೀಟ್ ಮಲ್ಟಿಮೀಡಿಯಾ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಇಟ್ಸ್ ವೆರಿ ಹ್ಯಾಂಡಿ ಫೀಚರ್. ಓವರಾಲ್ ಆಗಿ ಈ ಪೋರ್ಟ್ರಾನಿಕ್ಸ್ ಅವರ ಕೀಬೋರ್ಡ್ ಆ್ಯಂಡ್ ಮೌಸ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಪರ್ಚೇಸ್ ಮಾಡಿ ಅಂತ. ಯಾಕಂದರೆ ಅಂಡರ್ 1000 rupeesಲ್ಲಿ ನಮಗೆ ಬೆಸ್ಟ್ ಕೀಬೋರ್ಡ್ ಆ್ಯಂಡ್ ಮೌಸ್ ಸಿಗ್ತಿದೆ ಮಾರ್ಕೆಟಲ್ಲಿ. ಆ್ಯಂಡ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ಅಡ್ವಾಂಟೇಜಸ್ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಫಸ್ಟ್ ಲುಕ್ಸ್ ಅಂತೂ ನೋಡೋದಕ್ಕೆ ಸಖತ್ತು ಕ್ಲಾಸಿಯಾಗಿದೆ, ತುಂಬಾ ಪ್ರೀಮಿಯಂ ಲುಕ್ ಕೊಡ್ತಿದೆ ಆ್ಯಂಡ್ ಈಸಿ ಟು ಕ್ಯಾರಿ. ಸೊ ನೀವು ಕಾಲೇಜ್ಗೆ ಹೋಗ್ಬೇಕಾ, ಆಫೀಸ್ಗೆ ಹೋಗ್ಬೇಕಾ, ಜಸ್ಟ್ ಬ್ಯಾಗಲ್ಲಿ ಹಾಕ್ಕೊಂಡು ಲೈಟ್ ವೇಟ್ ಆಗಿರೋದ್ರಿಂದ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ನಾವು. ಆ್ಯಂಡ್ ನೀವೇನಾದರೂ ಜಾಸ್ತಿ ಹೊತ್ತು ನೈಟಲ್ಲಿ ಕೆಲಸ ಮಾಡ್ತಿದ್ರು ನಮಗೆ ಮಿನಿಮಮ್ ಸೌಂಡ್ ಕೊಡುತ್ತೆ, ಸೊ ದಟ್ ಯಾರಿಗೂ ಡಿಸ್ಟರ್ಬ್ ಕೂಡ ಆಗೋದಿಲ್ಲ ಇದು. ಆ್ಯಂಡ್ ಇದರಲ್ಲಿ ನಮಗೆ ಇಂಟೆಲಿಜೆನ್ಸ್ ಎನರ್ಜಿ ಸೇವಿಂಗ್ ಡಿಸೈನ್ ಇದೆ, ಸೊ ಅದು ಕೂಡ ಆಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನಂದರೆ ನಮಗೆ ಇದೊಂದು ಫಿಸಿಕಲ್ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಸೊ ದಟ್ ನಾವು ಇನ್ನೂ ಎನರ್ಜಿನ ಸೇವ್ ಮಾಡ್ಬೋದಾಗಿತ್ತು. ಆ್ಯಂಡ್ ಗೇಮರ್ಸ್ಗೆ ಈ ಕೀಬೋರ್ಡ್ ಆ್ಯಂಡ್ ಮೌಸ್ ಸೂಟ್ ಆಗಲ್ಲ, ಯಾಕಂದರೆ ಗೇಮರ್ಸ್ಗೆ ಇದು ಸ್ವಲ್ಪ ಆಡುವಾಗ ಲೇಟೆನ್ಸಿ ಇರುತ್ತೆ. ಸೊ ಅದಕ್ಕೆ ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಎಲ್ಲ ಆಮೇಲೆ ನಾನು ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಬ್ಯಾಟ್ರೀಸ್ ಇರಲಿಲ್ಲ. 1000 ರೂಪಾಯಿ ಕೊಡ್ತಾ ಇದ್ದೀವಿ, ಒಂದು 20 ರೂಪಾಯಿ ಬ್ಯಾಟ್ರಿ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಮತ್ತೆ ನಾನು ವಿಡಿಯೋ ಮಾಡೋದೇ ಇನ್ ಬಿಟ್ವೀನ್ ಹೋಗಿ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ಬ್ಯಾಟ್ರಿ ತೊಗೊಬಂದೆ. ಬ್ಯಾಟ್ರಿ ಕೊಟ್ಟಿದ್ದಿದ್ರೆ ಇನ್ನೂ ಕಾಸ್ಟ್ ಎಫೆಕ್ಟಿವ್ ಆಗಿರ್ತಿತ್ತು. ಸೊ ಅದು ಬಿಟ್ಟರೆ ಓವರಾಲ್ ಆಗಿ ಈ ಪೋರ್ಟ್ರಾನಿಕ್ಸ್ ಅವರ ಕೀಬೋರ್ಡ್ ಆ್ಯಂಡ್ ಮೌಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಅಂಡರ್ 1000 ರೂಪೀಸಲ್ಲಿ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಅಲ್ಲಿ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.